ನಮ್ಮಮ್ಮ ದೇವ್ರ ಪೂಜೆ ಅಲ್ಲ, ಗಾಡಿ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಅಂದರೆ ಫಸ್ಟ್ ಪೂಜೆ ಮಾಡಿಬಿಡ್ಲಿ ಸುಮ್ಮನೆ ರೀ. ಏನು ಅಡ್ಜಸ್ಟ್ಮೆಂಟಲ್ಲಿ ಪೂಜೆ ಮಾಡ್ತಾವ್ರೆ ಗೊತ್ತಾ? ಬಲ್ಗಡೆ ಎಡಗಡೆ ಬಲ್ಗಡೆ ಸುಮ್ಮನೆ ಅದೆಲ್ಲ ಚೆನ್ನಾಗಿರುತ್ತೆ. ನಮ್ಮಮ್ಮ ಮುಗ್ದೆ ಗೊತ್ತು ಬೇಡ ಅನಿಸ್ತು. ಗೋಪುರಂ ಬೇಡ ಬಿಡೋ, ಯಾಕೆ ಬೇಕು ಅವನ ಸವಸ ನಮಗೆ. ನೋಡಿ ಎಲ್ಲ ಹತ್ತುತ್ತಾ ಇದ್ದಾರೆ ನಮ್ಮಮ್ಮ. ಮಾಡು 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 ಪೂಜೆ. ಚೆನ್ನಾಗಿದೆ ಕಣೋ ಫೋನ್ ಕ್ಲಾರಿಟಿ ನಿಂದು. ಇದರಲ್ಲೇ ಬ್ಲಾಗ್ ಮಾಡೋದಂಗದು. ಇದು ನನ್ನ ದೊಡ್ಡ ಮಗಂದು ಮೊಬೈಲು. ನಾನು ಹಾಕ್ತೀನಿ, ಪರವಾಗಿಲ್ಲ ಬಿಡು. ನೀವು ಹೇಳಿದ್ದಕ್ಕೆ ಗೊತ್ತಾಗ್ತಾ ಇರೋದೀಗ ನಮ್ಮ ಆಡಿಯನ್ಸ್ಗೆ. ನೀವು ಹೇಳಿಲ್ಲ ಅಂದಿದ್ರೆ ಸುಮ್ಮನೆ ಇರ್ತಿದ್ರು. ಏಯ್ ನನ್ನ ಮಗನ ಮೊಬೈಲಲ್ಲಿ ನನ್ನ ಮುಖ ಹೆಂಗೆ ಕಾಣ್ತಿದೆ, ಇಷ್ಟು ದಪ್ಪ ಮುಖ ಕಾಣ್ತಿದೆ. ನನ್ನ ಮೊಬೈಲೇ ಚಂದ, ಎಷ್ಟು ಹೆಂಗಿದೆ ನೋಡಿ ಕ್ಲಾರಿಟಿ. ಇಟ್ಸ್ ಓಕೆ. ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈಗ ಬೆಳಗಿನ ಜಾವ ಎಷ್ಟು ಗಂಟೆಪ್ಪ? ಈಗ 5:15 ಆಗ್ತಾಯಿದೆ. ಈಗ ನಾವು ಆನ್ ದ ವೇ ಹೇಳ್ತೀನಿ. ಈ ಥರನ ಬೆಳಕು. ಈ ಮೊಬೈಲ್ ಬಂದು ನನ್ನ ತಮ್ಮನ ಮೊಬೈಲ್. ಈಗ ನಾವು ಹೊರಡ್ತಾ ಇರೋದು ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆಗೆ ಹೊರಡೋಣ ಅಂತ. ನೋಡಬೇಕು ದೇವರು ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಸಡನ್ನಾಗಿ ನನ್ನ ತಮ್ಮ ಮತ್ತು ನನ್ನ ದೊಡ್ಡ ಮಗ ಬುಕ್ ಮಾಡಿದ್ರು, ಅರೇಂಜ್ ಮಾಡಿದ್ರು, ಪ್ಲ್ಯಾನ್ ಮಾಡಿದ್ರು. ಅದರಿಂದಾಗಿ ಹೊರಡ್ತಾ ಇದ್ದೀವಿ. ಈಗ ಆಯಿತು, ಈಗ ಏನಿಲ್ಲ ಅಂದರೆ 6 ಗಂಟೆ ಆಯ್ತೇನೋ. ಟೈಮ್ ಎಷ್ಟು? 5:15. ಇದೊಂಥರ ಬ್ಯಾಟ್ರಿ ಇದ್ದಂಗೆ ಬೆಳಕು ನೋಡಿ. ಅಪ್ಪ ಅಮ್ಮ, ಅಯ್ಯಪ್ಪ ಅಲ್ಲ ಹೌದಂತೆ. ಇದೊಂಥರ ಅದು ಏನ್ ಗೊತ್ತಾ, ಬೆಳಗ್ಗೆ ಪಿಕಪ್ ಮಾತ್ರ ಡೋರೆಲ್ಲ ಕ್ಲೋಸ್ ಮಾಡ್ತು ಅಂದರೆ ಏನೋ ಒಂಥರ ಸುಸ್ತಾದಂಗೆ ಆಗುತ್ತೆ. ಗಾಳಿ ಬಂದ್ರೇನೆ ಒಂದು ಸ್ವಲ್ಪ ಚಂದ. ಇಲ್ಲ ವಾಂತಿ ಬರಂಗೆ ಆಗ್ತಾ ಇದೆ. ನಾನು 3:15 ಎದ್ದೋಳು. ಹೊಟ್ಟೆ ತೋಳಿಸ್ತಾ ಇದ್ದೆ. ಅನ್ನಿಸ್ತಾ ಇಲ್ವಮ್ಮ ಸೀರಿಯಸ್ ಆಗನ್ನು? ನನ್ಗಿಲ್ಲಕ್ಕನ ಈಗ ನಾನು ಕಾಫಿ ಕೊಡುತ್ತಲ್ಲ, ಓಪನ್ ಮಾಡ್ಕೋ, ಓಪನ್ ಮಾಡ್ಕೋ. ಮಾಡ್ಕೊತೀನಿ. ನೋಡು, ನನಗೆ ಈಗ ಸಮಾಧಾನ ಆಯಿತು. ನೋಡಿ ಇಷ್ಟು ಜನ, ಇಷ್ಟು 5:15 ಜನಗಳಿದ್ದಾರೆ. ಕೆಲಸಕ್ಕೆಲ್ಲ ಹೊರಡ್ತಾರೆ. ಎಲ್ಲಿಗೆ? ಟೂರಿಸ್ಟ್ಗೆ ಹೋಗ್ತಾ ಇರ್ತಾರೆ ಅವರು. ಟೂರಿಸ್ಟಿನ ಬರ್ತಾ ಇರೋದು ಅನಿಸುತ್ತೆ. ಯಶವಂತಪುರ, ತುಮಕೂರು ಮೇಲೆ ಹೋಗೋದು ಅಲ್ವಾ? ಹೌದಾ? ಅಲ್ಲ ತುಮಕೂರು ನಾವು ಹೋಗ್ತೀವಲ್ಲ, ಇಲ್ಲ ಅಲ್ಲ, ಕಟ್ಟೊಡ್ಕೊಂಡ್ಬಿಡ್ತೀವಲ್ವಾ?
ಅದರಿಂದ ಜಾತ್ರೆ ಇವತ್ತಾ ನಾಳೆಯಿಂದ ಕತ್ತಲೆನ ಸರಿಸಿ ಬೆಳಗಿನ ಜಾವ ಆಗ್ತಾ ಇದೆ ನೋಡಿ. ಮೂಡಣ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಜೀವನ ನೆಮ್ಮದಿ ಏನ್ ಗೊತ್ತವಮ್ಮ, ನಿದ್ದೆ ಮಮ್ಮ. ಸಾಯ್ಬೇಕು ಅಜ್ಜಿ ಕೇಳು. ಅಜ್ಜಿ ಅಜ್ಜಿ ಜೀವನದಲ್ಲಿ ಏನೈತೆ? ಜೀವನದಲ್ಲಿ ಏನೈತೆ? ಏನೂ ಇಲ್ಲ. ಜೀವನದಲ್ಲಿ ಏನೂ ಇಲ್ಲ. ತಿನ್ಸಾಯ್ಬೇಕು ಇಲ್ಲ ಅಂತೆ ನಮ್ಮಮ್ಮ ಇದ್ದೆ. ಅದಕ್ಕೆ ಅಜ್ಜಿ ಹೇಳ್ತಾರೆ ಬಿಡು. ತಿನ್ಸಾಯ್ಬೇಕು ಅಂತೆ. ಹಾಸನ್ ಕುಣಿಗಲ್ ಚಂದ್ರಮ್ಮ ಕೆಳಗೆ ಚಂದ್ರಮ್ಮ, ಓಹೋ ಚಂದ್ರಮ್ಮ ಕೆಳಗೆ ಚಂದ್ರಮ್ಮ, ಒಲವಿನ ಕಥೆಯ ಹೊಲದ ಒಲವಿನಲ್ಲಿ ಬಾಳುವ ಏನು ಚೆನ್ನಾಗಿ ಕಾಣಿಸುತ್ತೆ ನೋಡು. ಎಲ್ಲ ಬೆಚ್ಚಗೆ ಮಲಗವ್ರೆಲ್ಲ. ಅಕ್ಕ ಆಫ್ ಮಾಡಕ್ಕ ಹಾಡ್ನ. ಹಾಸನ ಬಂತು, ಹಾಸನ ಹಾಸನ ನೋಡಿ, ಹಾಸನಕ್ಕೆ ಬಂದಾಯ್ತು. ಇದೇನು ಕಾಲೇಜಾಗಿ ಏನು ಪ್ರವೀಣ? ಕಾಲೇಜು ಇರಬೇಕು ಅಲ್ಲ. ಅರಿಶಿಣವೇ ಬೇಕಂತೆ ತಾಳಿಗೆ ಹೇಳಿ. ಇದು ಮಾತ್ರ ರಿಪೇರಿ ಆಗಿಲ್ಲ ಅಲ್ಲ? ಚಿಕ್ಕ ಜಾಗ, ಬೇರೆ ವ್ಯವಸ್ಥೆ ಮಾಡ್ಬೇಕು ನಾವು. ಗಂಟೆ ಡಣ ಡಣ ಅಂತ ಇದಪ್ಪ. ಮಾಮೂಂದು ಗಂಟೆ ಅದು. ಚೆನ್ನಾಗವೆ, ಕಾಣಿಸೋದಿಲ್ಲ, ನಮ್ಮ ಕಣ್ಣು ಕಾಣಿಸುತ್ತೆ. ಚಂದ ಉಂಟು ಮಾರಾಯ್ರೆ. ಶುಕ್ರವಾರದ ಶನಿವಾರ ಎಲ್ಲ ಹೈವೇ ಮಾಡ್ಬಿಟ್ಟಾರೆ. ಚೆನ್ನಾಗಿ ಮಾಡವ್ರೆ. ಮಾದೇಶ್ವರ ಬೆಟ್ಟಕ್ಕೆ ಹೋದಕ್ಕೆ ಆಯ್ತದೆ ಅಲ್ವಾ? ರೋಡೆಲ್ಲ ಹೆಂಗಾಗ್ಬಿಟ್ಟಿದೆ ಗೊತ್ತಾ? ಹೋಗಕ್ ಆಯ್ತಾ ಇರ್ಲಿಲ್ಲ. ಹೌದೌದು, ಫಸ್ಟ್ ಒಂದೇ ರೋಡ್ ಅಲ್ವೇ ಇರ್ಲಿಲ್ಲ ಪ್ರವೀಣ. ನಿಜ ಕಣ, ಇದು ನೋಡಿದ್ದೀನಿ, ಇದೇ ರೋಡಲ್ಲಿ ಹೋಗಿದ್ದೀವಿ ಅಲ್ವಾ? ಹೋದ್ರೆ ಭಯ ಆಗೋದು. ಈಗ ಡಬಲ್ ರೋಡ್ ಮಾಡವ್ರೆ. ಇಲ್ಲ ಅದು ಆ ರೋಡ್ ಅದಿನ್ನೂ ಮಾಡೋದು ಇಲ್ಲ. ಇದನ್ನ ಬೇಕಾದ್ರೆ ಮಾಡ್ತಾರೆ. ಇದು ಲಾರಿಗಳು ಓಡಾಡಕ್ಕಾಗ. ಇನ್ನೂ ಐತೆ ಪ್ರವೀಣ, ಈ ಮೊಬೈಲ್ ಕೊಟ್ಬಿಡಪ್ಪ. 30 ಇಡ್ಬೇಕಾ? ಈಗ ತಾನೇ 4ನೇ ಲೋನ್ ಕ್ಲಿಯರ್ ಮಾಡಿದೆ. 4ನೇ ಮೊಬೈಲ್ ಇದು? 4ನೇ ಲೋನು. 4ನೇ ಲೋನು. ಇನ್ನೂ ಐತೆ, ಇನ್ನೂ 4 ಇದೆ. ಎಷ್ಟು ಚೆನ್ನಾಗಿದೆ, ಕ್ಲಾರಿಟಿ ಏನು ಚೆನ್ನಾಗಿ ಕಾಣಿಸುತ್ತೆ. ಕ್ಯಾಮ್ರಾ ಒರೆಸ್ಕೊ. ಮಂಗಳೂರು ಕಣ. ಒಂಥರ ನೋಡೋಕ್ಕೆ ಚಂದ ಪ್ರವೀಣ. ಹಸಿರುಗಳೆಲ್ಲ ನೋಡೋಕ್ಕೆ ಒಂದು ಚಂದ. ಹಾಸನ ಹಸ್ನಾಗೈತೆ. ಸಕಲೇಶ್ಪುರ ಅಲ್ಲ ಇದು? ಒಳ್ಳೆ ವಾತಾವರಣ, ಒಳ್ಳೆ ಇದು. ಗೆಸ್ಟ್ ಹೌಸಲ್ಲೆಲ್ಲ ಇದು ಬಿಡಬೇಕು, ಮಸ್ತ್ ಇರುತ್ತೆ. ಜೀಪ್ ನೋಡಿ ಎಷ್ಟು ಚೆನ್ನಾಗಿದೆ. ಸಾಕಾಗಿದೆ ಪ್ರವೀಣ. ಎಲ್ಲಿ ಇದಾ? ಓ ಈ ಜಾಗನಾ? ಮಳೆ ಬಂದಾಗ ಕುಸ್ತೋಗಿತ್ತಲ್ಲ ಬೆಟ್ಟ, ರೋಡೇ ಮುಚ್ಚೋಗ್ಬಿಟ್ಟಿತ್ತು. ಇದೆಲ್ಲ ಬಂದ್ಬಿಟ್ಟಿತ್ತು ಹರ್ಕೊಂಡು. ಅಯ್ಯೋಯ್ಯೋ ಚೇಪ. ಕೆಳಗೆ ಟ್ರೈನ್ ಇದೆ, ರೈಲ್ವೆ ಕಬ್ಬಿ ಇದೆ. ಹೌದಾ? ನೋಡು, ಈ ಬಸ್ಸು ನನ್ನ ಮಂಗಳೂರಿಗೆ ಹೋದಾಗಿಂದ ಇಲ್ಲೇ ಇದೆ. ಆಲೆ ನಿದ್ದೆ ಹೋಯ್ತವನೆ ಮಹೇಂದ್ರ. ಗುಂಡ ಮನಿಕಂಡ 2 ವಡೆ ತಿಂದ ಮನಿಕಂಡ. ಅದು
ಅನ್ಕೊಂಡು ನಿದ್ದೆ. ಮಯ್ಯೇ ಲವ್ ಚಿತ್ರ ತಿಂದ ಉಂಡ ಮಲಿಕಂಡ, ಪಲಾವ್ ತಿಂದ ಉಂಡ ಮಲಿಕಂಡ. ಈಗ ನಾವು ಹೋಗ್ತಾ ಇರೋದು ಶಿರ್ಡಿ ಘಾಟ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಹಿಂಗೆ ನೋಡ್ತಾ ಇರಿ, ಒಂದು ಪ್ಲೇಸ್ ಬರುತ್ತೆ, ತೋರಿಸ್ತೀನಿ. ತೋರಿಸ್ಬಿಟ್ಟು ಅಲ್ಲೇ ಹೇಳ್ತೀನಿ, ಓಕೆನಾ? ಆ ಕಡೆಯಿಂದ ಮಂಗಳೂರಿಂದ ಹಾಸನ ಬೆಂಗಳೂರು ಬರ್ತದೆ. ಮತ್ತೆ ಅಮ್ಮ ಬೆಟ್ಟ ಗುಡ್ಡ ನಡೀತಾನೆ ವಿಡಿಯೋನ ತಗೊಳ್ಳೋ, ಅಟ್ಲೀಸ್ಟ್ ವಿಡಿಯೋ ಆದ್ರೂ ಮಾಡೋ, ತಗೊಳ್ಳೋ. ಇಲ್ಲಾಂದ್ರೆ ನಾನು ಮುಂದೆ ಬಿಡೋ. ವಿಡಿಯೋ ಮಾಡ್ಕೊಳ್ಳಿ ಬರ. ಸೀಟ್ ಚೇಂಜ್ ಮಾಡ್ಕೊಂಡಾಯ್ತು, ನಾನು ಮುಂದೆ ಬಂದಾಯ್ತು, ನನ್ನ ಮಗನ ಹಿಂದೆ ಕಳಿಸಾಯ್ತು. ದೊಡ್ಡದಾಗಿದೆ ನೋಡು, ಎಷ್ಟು ಆಹಾ ನೋಡಿ, ಮುಂದೆ ಸೀಟ್ನಲ್ಲಿ ಇಂಥ ಭಾಗ್ಯ ಸಿಗುತ್ತೆ ನೋಡಿ, ಹೆಂಗೈತೆ ನೋಡಿ. ಅಡ್ಡ ನೋಡಕ್ಕೆ ಎರಡು ಕಣ್ಣು ಸಾಲದು. ಶಿರ್ಡಿ ಘಾಟ್ ಸಖತ್ತಾಗಿದೆ ಕಣೋ ಪ್ರವೀಣ. ಮಳೆ ಟೈಮಲ್ಲಿ ಚೆನ್ನಾಗಿ ಮಸ್ತ್ ಹೆಂಗಿದೆ. ಮಹಿ ನಿನ್ನ ಇಳಿಸಿ ಒಳ್ಳೇದು ಮಾಡಿದೆ ನಾನು. ನೋಡು ಹೆಂಗಿದೆ. ಅದನ್ನ ಪಾಪ ಫಾಸ್ಟ್ ಮಾಡಿಕೊಡ್ತಾನೆ, ಮಾಡಿಸ್ಕೊ. ಇಲ್ಲ, ನಾನೇ ಮಾಡ್ಕೊತೀನಿ, ಬರುತ್ತಲ್ಲ. ಎಂಥ ಸೌಂದರ್ಯ ನೋಡಿ, ಪ್ರಕೃತಿಯ ಸೌಂದರ್ಯ. ಅದ್ಭುತ ಅದ್ಭುತ. ಆ ರೆಡ್ ಹೂವ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಕ್ಕದಾಗಿದೆ ಅಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿದೆ ಮರ, ಕೆಂಪುಗಿದೆ ಮರ. ಅಯ್ಯೋ ಅಯ್ಯೋ ಅಯ್ಯೋ, ಏನಕ್ಕೋ ಇಷ್ಟೊಂದು ಕುಲ್ಕು. ತುಂಬಾ ಫಾಸ್ಟ್ ಬರ್ತಿತ್ತು. ಹೌದಾ? ಕೊಡ ಬರ್ತೈತೆ. ನಾನು ಸುಮ್ಮ ಒಂದ್ಸಲ ಸ್ನಾನ ಮಾಡಿದ್ದೀನಿ ಈ ಜಾಗದಲ್ಲಿ. ಆದ್ರೆ ಈಗ ಕಮ್ಮಿ ಬರ್ತಾ ಇದೆ. ಹೌದು. ಅಮ್ಮ ಯಾಕಮ್ಮ ಡೋರ್ ತೆಗ್ದೆ? ಅಮ್ಮ ಬಾಗ್ಲು ಹಾಕಿರ್ಲಿಲ್ವಂತೆ, ಅದಕ್ಕೆ ಡೋರ್ ತೆಗಿತಂತೆ. ಯಾಕೆ ನನ್ಗೆ ಗೊತ್ತಾಗಿರ್ಲಿಲ್ವಾ? ಅಲ್ಲಿ ಸಿಗ್ನಲ್ ಬರಲ್ವಾ? ಬಿದ್ದೋಯ್ತೀಯಾ? ಇಲ್ಲಿ ಟರ್ನಿಂಗ್ ಬೇರೆ. ಅದು ಬೇರೆ ಸ್ಟ್ರೈಟ್ ಆಗಿ ಇದ್ರೆ ರೋಡು ಏನೋ ಅನ್ಬೋದು, ಬೀಳಲ್ಲ ಗಾಡಿ. ಹೇಳ್ಬೇಕಂದ್ರೆ ಇದೆಲ್ಲ ಚಿಕ್ಕಮಂಗ್ಳೂರು ಡಿಸ್ಟೆನ್ಸ್ ಗೀತಾ. ಚಿಕ್ಕಮಂಗ್ಳೂರ್ಗೆ. ಚಿಕ್ಕಮಂಗ್ಳೂರು ಈ ಕಡೆ ಸಕಲೇಶ್ವರ ಎಲ್ಲ ಚಿಕ್ಕಮಂಗ್ಳೂರು ಸೇರುತ್ತೆ. ಚಿಕ್ಕಮಂಗ್ಳೂರು ಜಿಲ್ಲೆಗೆ ಸೇರುತ್ತೆ. ನೋಡಲ್ಲಿ ಹೆಂಗೈತೆ ನೋಡು, ಬಿಳಿಗಿರಿ ರಂಗಯ್ಯ. ಒಂದ್ಸತಿ ಹಂಗೆ ಇತ್ತಲ್ಲ ಬಿಳಿಗಿರಿ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾವೆ. ಈ ಟೈಮಲ್ಲಿ ಬಿಡೋ ಟೈಮ್, ಎಲೆ ಬಿಡೋ ಟೈಮು, ಹಸಿರು ಮಳೆ ಬರೋ ಟೈಮ್ ಬರಬೇಕು. ಆದ್ರೂ ಹೋಗ್ಬಾರ್ದು. ನಾನು ಬರಲ್ಲ, ನಿಮ್ಗೆ ಗೊತ್ತಲ್ಲ. ಗೊತ್ತಿ ಹೊರಟಾಯ್ತು.
ಹಾಂ ಬಂದಿತ್ತು 2023 ಏನೋ ಅನಿಸುತ್ತೆ ಕೊರಗಜ್ಜಿಂಗ್ ಬಂದಿತ್ತು. ಆ ಟೈಮಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಕೊರಗಜ್ಜಿಗೆ ಹೋಗಿ ಆಮೇಲೆ ಕಟೀಲು ಮಲಗಿಲ್ವಾ ಬಸ್ ಸ್ಟಾಪಲ್ಲಿ. ಅದು ಕೊರಗಜ್ಜ HMS. ಯಾಕೆ ನಾನು ನದಿ ನೋಡ್ತಾ ಇದ್ದೆ ಕಣೋ. ಯೂಟ್ಯೂಬರ್ಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾನೆ ನಮ್ಮ ತಮ್ಮ. ಊಟ ಆಗ್ತದ ನೋಡ್ದ. ನೋಡು ಹೆಂಗೈತೆ ಬೆಟ್ಟ, ಬಂತು ನೋಡಿ ಬೆಟ್ಟ. ನೋಡಿ ಇವನ್ ನಿದ್ದೆ ಹೊಡಿತಾ ಇದ್ದಾನೆ ಈಗ. ಮಾನಸಿಕವಾಗಿ ಒಬ್ಬ ಡ್ರೈವರ್ನ ಕುಗ್ಸೋದು. ಒಬ್ಬ ಬೆಟ್ಟ ನೋಡಿ ಅವ್ನು ತೋರಿಸ್ಲಿಲ್ಲ ಅಂದ್ರೆ ಬೈತಾನೆ. ಆಹಾ KSRTC, ನಮ್ಮ KSRTC. ನಮ್ಮೂರ ಮಂದಾರ ಹೂವೆ ನನಗೆ ಫಿಲಂ ನೆನಪಾಗ್ತಾ ಉಂಟು. ಯಾಣಾಗ ಹೋಗಿದ್ವಲ್ಲ ನಾನು ಹೋಗಿದ್ದು. ನೋಡು ಕ್ಯಾಮ್ರಾ ಕಣ್ಣಿಗೆ ಕಾಣಲ್ಲ ಅನ್ನೋದು ಇದಕ್ಕೇನೆ. ಅಯ್ಯೋ ಚೆನ್ನಾಗ ಅವು ಮರಿಗಳನ್ನ ಇಟ್ಕೊಂಡು ಕೂತವೆ ನೋಡಪ್ಪ. ಅಯ್ಯೋ ಕೊಚ್ಚ ಅಂತ ಕುಡಿತಾ ಇದಾರಲ್ಲ. ಅಲ್ಲ ಹೌದಾ? ಆಯ್ತು ಸಮಾಧಾನ. ಅಲ್ಲ ನಾ ಕೋತಿ ಮುಂದೆ ತಂದ್ಬಿಟ್ರೆ ಇವಳೆಲ್ಲೋ ಹಿಡಿತಾವಳೆ ಮೇಕೆ. ಜೋಗದ ಸಿರಿ ಬೆಳಕಿನಲ್ಲಿ ಆಮೇಲೆ ತುಂಗೆ ಇಲ್ಲ ಹೆಂಗೈತೆ ನೋಡಿ. ಬಾಪ ಏನ್ ಬುದ್ಧಿಲ್ಲ.